ಮನೆಯಲ್ಲಿ ಮಾಡಿ ಆಮ್ಚೂರ್ ಪೌಡ್ರನ್ನು ಯಾವುದೇ ಪ್ರಿಸರ್ವೇಟಿವ್ಗಳನ್ನು ಬಳಸದೆ 7ರಿಂದ 8 ತಿಂಗಳ ತನಕ ಏರ್ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡೋದಕ್ಕೆ ಇಲ್ಲಿ ನಾನು ಹಸಿ ಮಾವಿನಕಾಯಿಯನ್ನು ತಗೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಇರೋದು ಮತ್ತು ಹುಳಿ ಇರೋದನ್ನು ತಗೊಳ್ಳಿ. ಹುಳಿ ಇರೋ ಮಾವಿನಕಾಯಿನಿಂದ ಚೆನ್ನಾಗಿ ಆಮ್ಚೂರ್ ಪೌಡರ್ ಬರುತ್ತೆ. ಈಗ ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆಯ ಸಿಪ್ಪೆಯನ್ನು ತೆಕ್ಕೋತಾ ಇದ್ದೀನಿ. ಮಾವಿನಕಾಯಿ ಸೀಸನ್ ಬಂದರೆ ಉಪ್ಪಿನಕಾಯಿನ ಹಾಕ್ತೀವಿ, ಬೇರೆ ಬೇರೆ ರೆಸಿಪೀಸ್ಗಳನ್ನು ಟ್ರೈ ಮಾಡ್ತೀವಿ. ಅದೇ ರೀತಿ ಆಮ್ಚೂರ್ ಪೌಡ್ರನ್ನು ಕೂಡ ಟ್ರೈ ಮಾಡಿ. ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸಿಪ್ಪೆ ತೆಕ್ಕೊಂಡಿರುವಂತಹ ಮಾವಿನಕಾಯಿನ ಇಟ್ಕೊಳ್ಳಿ. ಇದೇ ರೀತಿ ಎಲ್ಲ ಸಿಪ್ಪೆಯನ್ನು ತೆಕ್ಕೊಂಡ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೆರಡು ಸಲ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಚಿಪ್ಸ್ ಕಟ್ಟರಿಂದ ಬೇಕಾದರೆ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಒಣಗುತ್ತೆ. ನೀವು ಬೇಕಾದರೆ ಚಾಕುವಿನಿಂದ ದೊಡ್ಡ ದೊಡ್ಡ ಪೀಸಸಲ್ಲಿ ಕೂಡ ಕಟ್ ಮಾಡ್ಕೋಬಹುದು. ಈ ರೀತಿ ಮಾಡಿ ಸುಲಭವಾಗಿ ಒಣಗಿಬಿಡುತ್ತೆ. ಈಗ ಇದನ್ನು ಕೂಡ ನಾನು ಉಪ್ಪಿನ ನೀರು ಒಳಗೆ ಹಾಕಿ ಇಟ್ಕೊಂಡಿದ್ದೀನಿ. ಒಂದೆರಡು ನಿಮಿಷ ಇಟ್ಕೊಳ್ಳಿ. ಎಕ್ಸ್ಟ್ರಾ ಇರೋದನ್ನು ಕೂಡ ಈ ರೀತಿ ಕಟ್ ಮಾಡ್ಕೋಬಹುದು. ಚಾಕುವಿನಿಂದ ವೇಸ್ಟ್ ಆಗೋದಿಲ್ಲ ಈ ರೀತಿ ಮಾಡೋದ್ರಿಂದ. ಈಗ ನಾನು ಉಪ್ಪಿನ ನೀರು ಒಳಗೆ ಹಾಕಿ ಇಟ್ಕೊಂಡಿರುವಂತಹ ಈ ಮಾವಿನಕಾಯಿ ಸ್ಲೈಸ್ಗಳನ್ನು ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. ಈಗ ಈ ಥರ ಕಾಟನ್ ಬಟ್ಟೆ ಮೇಲೆ ಹಾಕ್ಕೋತಾ ಇದ್ದೀನಿ. ಕಾಟನ್ ಬಟ್ಟೆ ಮೇಲೆ ಹಾಕೊಳ್ಳೋದ್ರಿಂದ ಎಕ್ಸ್ಟ್ರಾ ಇರುವಂತಹ ನೀರೆಲ್ಲ ಬಟ್ಟೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸ್ವಲ್ಪ ನಡ್ಬರ್ಕ ಕೈ ಆಡಿಸ್ಬೇಕು. ಈ ರೀತಿ ಮಾಡೋದ್ರಿಂದ ಎಲ್ಲ ಮಾವಿನಕಾಯಿ ಸರಿಯಾಗಿ ಒಣಗುತ್ತೆ. ಬಿಸಿಲಲ್ಲಿ 1ರಿಂದ 2 ದಿನದಲ್ಲಿ ಸರಿಯಾಗಿ ಈ ಮಾವಿನಕಾಯಿ ಒಣಗಿಬಿಡುತ್ತೆ. ಒಣಗಿದ ಮೇಲೆ ಈ ರೀತಿ ಕಾಣುತ್ತೆ. ಈಗ ಒಣಗಿರುವಂತಹ ಈ ಮಾವಿನಕಾಯಿ ಪೀಸಸ್ಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೋತೀನಿ. ಸರಿಯಾಗಿ ಫೈನ್ ಪೌಡ್ರನ್ನ ರುಬ್ಕೊಳ್ಬೇಕು. ಸ್ವಲ್ಪ ದಪ್ಪ ಏನಾದರೂ ಉಳಿದ್ಬಿಟ್ರೆ ನೀವು ಬೇಕಾದರೆ ಸ್ಟ್ರೈನರ್ಗೆ ಹಾಕಿ ಸ್ಟ್ರೈನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದನ್ನು ರುಬ್ಕೊಳ್ಬೋದು. ಈಗ ಆಮ್ಚೂರ್ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಆರಾಮಾಗಿ 7ರಿಂದ 8 ತಿಂಗಳ ತನಕ ಏರ್ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಚಾಟ್ ಮಾಡಿದಾಗ ಅಥವಾ ಎಲ್ಲ ರೆಸಿಪೀಸ್ಗಳಿಗೆ ಈ ಆಮ್ಚೂರ್ ಪೌಡ್ರನ್ನು ಬಳಸ್ಬೋದು. ಯಾವುದೇ ಪ್ರಿಸರ್ವೇಟಿವನ್ನು ಹಾಕದೆ ಈ ರೀತಿ ಮನೆಯಲ್ಲೇ ಸುಲಭವಾಗಿ ಮಾವಿನಕಾಯಿ ಸೀಸನ್ನಲ್ಲಿ ಆಮ್ಚೂರ್ ಪೌಡ್ರನ್ನು ಟ್ರೈ ಮಾಡಿ ಕಮೆಂಟ್ ಒಳಗೆ ತಿಳಿಸಿ. ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೆ ಫಾಲೋ ಮಾಡಿ. ಥ್ಯಾಂಕ್ ಯು.